ಸಮಾಜದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಲವ್ ಮಾಡೋದು ತಪ್ಪ, ಅಂದರೆ ಪ್ರೀತಿ ಮಾಡೋದು ತಪ್ಪ. ಅವ್ರಿಗೆ ಬುದ್ಧಿ ಬಂದಿಂದ ಅವರು ವೈಯಕ್ತಿಕ ಜೀವನದ ಬಗ್ಗೆ ಅವರು ಯೋಚನೆ ಮಾಡೋದು ತಪ್ಪ. ಅವರ ಆಯ್ಕೆ, ಅವರ ಬಾಳ ಸಂಗಾತಿ, ಅವರ ಜೀವನದಲ್ಲಿ ಭಾಳ ಗೆಳೆಯನ ಆಯ್ಕೆ ಮಾಡೋದು ತಪ್ಪ. ಮಹಿಳೆಯರದಾಗಲಿ ಪುರುಷರದಾಗಲಿ ಇಲ್ಲ, ತಪ್ಪಲ್ಲ. ಆದರೆ ನಿಮ್ಮನ್ನು 9 ತಿಂಗಳ ತನ್ನ ಗರ್ಭದಲ್ಲಿ ಯಾವುದೇ ರೀತಿಯ ನೋವಾಗದಂತೆ ನೋಡಿಕೊಂಡಂತಕ್ಕಂಥ ಎತ್ತ ಕರುಳಿಗೂ ಕೂಡ ನೀವು ಕೊನೆಯಲ್ಲಿ ನೋವಾಗದಂತೆ ಒಂದು ವಿಷಯ ತಿಳಿಸಿ ನಿಮ್ಮದೇನಿರುತ್ತೋ ಅದನ್ನು ನೀವು ಮುಂದುವರಿಸ್ರಿ. ಅದನ್ನು ಬಿಟ್ಟು ಅವರಿಗೆ ನಡು ರಸ್ತೆಯಲ್ಲಿ ನಿಲ್ಲಿಸಿ ಆ ತಾಯಿಗೆ ಆಗಲಿ ಆ ತಂದೆಗಾಗಲಿ ಕಣ್ಣೀರು ಹಾಕಿಸುವಂಥ ಕೆಲಸ ಮಾಡಬೇಡ್ರಿ, ಹೆಣ್ಣಾಗಲಿ ಗಂಡಾಗಲಿ. ನಾನು ಇಷ್ಟೇ ಕೇಳ್ಕೊಳ್ತಿರೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯ ಕುರಿತು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಕಳ್ಸೋದು ರೂಲ್ಸ್ ಐತೇನು ಸರ್ಕಾರಿಗೆ? ಬಸ್ ಹುಡುಗಿನ ಹೋಗುದಿಲ್ಲ ನಮ್ಗೆ. ಮತ್ತೆ ನಮ್ ಎಲ್ಲ ಚೇಡಿ ಮಾಡಿ ನಮ್ಮ ಮಗಳಿಗೆಲ್ಲ ತೇಲಿನ ಕಲಾಸ ಔಂಟ್ ಮಾಡ್ಬಿಟ್ಟ ನೋಡ್ರಿ ಸರ್. ಹಿಂಗ್ ಮಾಡ್ಯಾಳ್ರಿ. 17 ಸಾಲ ಹಾಕ್ರಿ ಆಕಿ. 17 ಸಾಲ ನಾ ಮಣ್ಣು ಕುಡ್ದಿ ಊರಿಗೆ ಹಸಿ ಕಳಿಸ್ತೀನಿ ನೋಡಿ ಸರ್. ಎಲ್ಲಿ ಒಳಗೆ ಹೋಯಲಾಕ ನಮ್ಗೆ ಎಲ್ಲಿ ಕೊಡ್ಸಲಾಕ ನಾವು ಒಪ್ಪಿದ್ದೀನಿ ಸರ್. ಆಕಿ ಒಟ್ಟು ಸಾಯ್ದೆ ನೋಡ್ರಿ. ಹುಡುಗನ ಸಂಬಂಧನ ಕಳ್ಸಂಗಿಲ್ಲ. ನಾ ಕಾಯಿಪಲ್ಯ ಸಾಲಿ ಅದು ಇದು ಇಲ್ಲಿ ಎಲ್ಲ ಕಲಾಸ್ ಮಾಡ್ಯಾಳ್ರಿ ಅವರು. ಹೊಲಸ್ ಮತ್ತೆ ಇದು ರೀ ಅವ್ರ ಮನ್ಯಾಗಿದ್ದಂಗೆ ನಮಾಜಿನ ಮಾಡ್ತಿದ್ಲ. ನಾವು ಹುಡುಗಿ ಭಾಳ ಸಂಭಾಯಿಸ್ತೀವಿ. ಅವ್ರು ಏನು ಮಾಡೋದು ಹುಡುಗಿ ತೇಲಿ ಎಲ್ಲ ಉಂಟು ಮಾಡ್ಬಿಟ್ಟಾಳ್ರಿ ಸರ್. ಅವ್ರ ತಾಯಿ ತಂದೆ ಅವರು ನಮ್ಮ ಧರ್ಮ ಇಲ್ರಿ ಸರ್. ಅವ್ರ ಜಾತಿಗೆಲ್ಲ ನಮ್ಮ ಧರ್ಮ ಇಲ್ರಿ. ನಮ್ಮ ಮಕ್ಕಳಿಗೆ ಕೂಡ ಅದು ಹಿಂಗೆ ಧರ್ಮ ಅದ ಏನ್ರಿ ಸರ್? ನಮ್ಮ ಇಟ್ಟು ಮಕ್ಕಳು ಸಾಣಾಕಿ ಈಗ ನನ್ನ ಬುದ್ಧಿ ನನಗೆ ಕೂಡ ಹಾಕಿ ನನ್ನ ಮಕ್ಕಳ ಬುದ್ಧಿನ ಕಲಾಸ್ ಮೇಲೆ ಮಾಡ್ಬಿಟ್ಟಾಳ್ರಿ ಸರ್. ಅವ್ರು ತೆಲಿಗೆ ಬಿಡ್ಲಿಲ್ಲ ರೀ ಸರ್. ಹುಡುಗಿ ನೋಡಿದ್ರಲ್ಲ ಸ್ನೇಹಿತರೆ, ತಾಯಿ ಮತ್ತು ತಂದೆ ಬಡವರು. ತಾಯಿ ಏನಪ್ಪ ಅಂತಂದ್ರೆ ವ್ಯಾಪಾರ ಮಾಡಿ ತರಕಾರಿ ಅದು ಮಾರಿ ಮಗಳಿಗೆ ಶಾಲೆಗೆ ಕಲಿಸ್ತಾ ಇರ್ತಾಳಂತ. ಮಗಳು ಏನಪ್ಪ ಅಂತಂದ್ರೆ ಅನ್ಯ ಧರ್ಮದವನ ಜೊತೆಗೆ ಏನಪ್ಪ ಅಂತಂದ್ರೆ ಮದುವೆ ಆಗಿರ್ತಾಳೆ, ಮದುವೆ ಆಗಿ ಹೋಗಿರ್ತಾಳೆ. ಬಟ್ ತಾಯಿಗೇನು ಗೊತ್ತಾದ ತಕ್ಷಣ ಪೊಲೀಸ್ ಸ್ಟೇಷನಲ್ಲಿ ಬಂದು ಗೇಶಿಂದ ಕಂಪ್ಲೇಂಟ್ ಮಾಡಿ ಅದೇನಿರುತ್ತೆ ಅದನ್ನು ವಿಚಾರ ಮಾಡಿ ರಾತ್ರಿ ಇಡೀ ಅಲ್ಲೇ ಕಾಯ್ತಾರೆ. ನಂತರ ಗಾಡಿಯಲ್ಲಿ ಮಗಳು ಬಂದ ತಕ್ಷಣವೇ ಏನಪ್ಪ ಅಂತಂದ್ರೆ ನಮ್ಮ ಜೊತೆ ಬರಲಿಕ್ಕೆ ಹೇಳ್ತಾರೆ. ಬಟ್ ಆ ಮಗಳು ಹೋಗಲ್ಲ ಅಂತಾಳೆ. ಆ ತಾಯಿ ಆಕ್ರೋಶ, ಸಿಟ್ಟು, ಆ ತಾಯಿ ಬೈತಕ್ಕಂಥದ್ದು ಎತ್ತ ಕರಳಿಗೆ ನೋವಾಗುತ್ತೆ. ಎಷ್ಟೊತ್ತಿದ್ರು ಅವ್ರ ಮಧ್ಯದಲ್ಲಿ ಯಾರೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ಅವ್ರ ಮಧ್ಯದಲ್ಲಿ ಬಂದವರು ಮೊದಲೇನು ತಾಯಿ ತನ್ನ ಗರ್ಭದಾಗ ಇಟ್ಕೊಂಡು ತನಗೇನು ನೋವಾದ್ರೂ ನಮಗೆ ನೋವಾಗದೇ ರೀತಿ ನೋಡಿಕೊಂಡು ತಾನು ನೋವು ತಿಂದು ನಮಗೇನಪ್ಪ ಅಂತಂದ್ರೆ ಭೂಮಿಗೆ ಸ್ವಾಗತ ಮಾಡಿರ್ತಾಳಂದ್ರೆ ಆ ತಾಯಿ ನಾವು ನೋವು ಕೊಡಬಾರ್ದು. ಆ ತಾಯಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರ್ತೀವಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಹೇಳ್ತಿರೋದು, ದಯವಿಟ್ಟು ನೀವು ಯಾರನ್ನೇ ಇಷ್ಟಪಡ್ತಿದ್ರೆ ಅದಕ್ಕೆ ಬೇಡ ಅನ್ನಲ್ಲ. ಇಷ್ಟಪಡ್ರಿ, ನಿಮ್ಮ ಮನೇಲಿ ಹೇಳ್ರಿ, ಒಪ್ಸ್ರಿ. ಇನ್ ಕೇಸ್ ಒಪ್ಪಲಿಲ್ಲ, ಅದು ಆಗಲ್ಲ ಅಂತ ಮೊದಲೇ ವಿಚಾರ ಮಾಡ್ಬೇಕು. ಇವೆಲ್ಲ ಪೂರಾ ಇನ್ನೇನೆಲ್ಲ ಮುಗಿಯೋ ಅಂತಕ್ಕೆ ಬಂದಿಂದ ಆಯ್ತು ಎಲ್ಲ ನಮ್ಮನೆ ಒಪ್ಪಲ್ಲ ನಿಮ್ಮನೆ ಒಪ್ಪಲ್ಲ ಅಂತೇಳಿ ಪ್ರಾಣಹಾನಿ ಕೂಡ ಮಾಡ್ಕೋಬೇಡಿ, ದಯವಿಟ್ಟು ಹೇಳ್ತೀನಿ. ಅದನ್ನು ಕೂಡ ದೊಡ್ಡ ಸಮಸ್ಯೆನೇ. ನಮ್ಮನೆಗೆ ಒಪ್ಪಿಲ್ಲ ನಿಮ್ಮನೆಗೆ ಒಪ್ಪಿಲ್ಲ ಅಂತೇಳಿ ಇಬ್ಬರು ಹೋಗಿ ಎಲ್ಲೇ ಹೋಗಿಸಿಂದ ಏನೋ ದಯವಿಟ್ಟು ಯಾವುದೇ ರೀತಿ ಪ್ರಾಣಾಪಾಯ ಮಾಡ್ಕೊಳ್ಬಾರ್ದು. ಮನೆಯವ್ರನ್ನ ಒಪ್ಸಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ನಿಮಗೆ ತಂದೆ ತಾಯಿಗಳು ನಿಮ್ಗೆ ನೋಡ್ತಾರೆ, ಮದುವೆ ಮಾಡ್ತಾರೆ. ಅಂಥ ಪರಿ ಅರ್ಜೆಂಟ್ ಇರೋಂಥದ್ದು ಅವಶ್ಯಕತೆ ಇರಲ್ಲ. ಒಂದು ಚಿಕ್ಕ ವಯಸ್ಸು, ಹೆಣ್ಣಿಗಾಗಲಿ ಗಂಡಿಗಾಗಲಿ, ಒಂದು ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ಮಾಡ್ತಿದ್ವಿ ನಮ್ಗೇನು ಅನ್ನೋದು ಅವ್ರಿಗೊಂದು ಗೊತ್ತಾಗಲ್ಲ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದರಲ್ಲಿಂದ ದಯವಿಟ್ಟು ಸ್ಥಿರವಾಗಿರ್ರಿ. ಎತ್ತ ತಂದೆ ತಾಯಿ ಕಡೆ ಗಮನ ಕೊಡ್ರಿ, ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ರಿ. ನಿಮ್ಮ ಮನೆಯ ವಿಚಾರವನ್ನು ಒಂದು ಸೆಕೆಂಡ್, ಒಂದಿಷ್ಟು ನಿಮಿಷಗಳ ಕಾಲ ನಿಮ್ಮ ಮನೆಯ ಹಿಂದಿನ ಪರಿಸ್ಥಿತಿಗಳನ್ನು ವಿಚಾರ ಮಾಡಿರಿ. ಆಗ ನಿಮಗೆ ಯಾವುದು ಎಲ್ಲ ಗೊತ್ತಾಗುತ್ತೆ. ಅಂಥದ್ದು ಲವ್ ಇಲ್ಲ ಏನಿಲ್ಲ ಅಂತೇಳಿ ಮನೆ ವಿಚಾರ ಮಾಡಿರಿ. ಹೆಣ್ಣಾಗಲಿ ಗಂಡಾಗಲಿ. ಈಗ ನೋಡಿ, ಆ ತಾಯಿ ಎಷ್ಟೊಂದು ಬೈತಾ ಇದ್ದಾಳೆ, ಎಷ್ಟೊಂದು ಕೂಗ್ತಾ ಇದ್ದಾಳೆ, ಅರ್ಚಾಡ್ತಿದ್ದಾಳೆ, ಪರಿಚಾಡ್ತಿದ್ದಾಳೆ.
ಕೆಲವೊಬ್ರು ಕೇಳ್ಬೋದು ಯಾಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನಂತ. ಸ್ವಾತಂತ್ರ್ಯ ಇದೆ, ಇಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ. ನಿಮಗೊಂದು ನಿರ್ದಿಷ್ಟ ವಯಸ್ಸಾದಿಂದ ನೀವು ಮದುವೆ ಆಗಲೇಬೇಕು. ಆದ್ರೆ ಇತ್ತ ತಂದೆ ತಾಯಿ ಜೊತೆಗೆ ಇರೋದು ಹೆಂಗೆ, ಎಲ್ಲರೂ ಇದ್ದು ಇರದೇ ಇರೋದು ಹೆಂಗೆ, ಅದು ವಿಚಾರ ಮಾಡ್ರಲ್ವಾ. ಈಗ ನೋಡ್ರಿ, ಅನ್ಯ ಧರ್ಮದವ್ರನ್ನ ಮದುವೆಯಾಗಿ ಹೋಗಿ ಅವ್ರು ಮತ್ತೆ ಅವ್ರ ಧರ್ಮ ಸ್ವೀಕಾರ ಮಾಡಿ ಅದ ನಂತರ ಅದೆಲ್ಲ ಇನ್ನೂ ಏನೇನಾಗಿ ಈಗ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ. ಮೊದಲೆಲ್ಲ ಮದುವೆ ಆಗ್ತಾರೆ, ಆಮೇಲೆ ಅವ್ರಿಗೆ ಇದು ಮಾಡ್ತಾರೆ ಮಕ್ಕಳು. ಈ ಮೊನ್ನೆ ಬೆಂಗಳೂರಲ್ಲಿ ಕೂಡ ಒಬ್ಳು ಯುವತಿ, ಕೋಲ್ಕತ್ತಾ ಮೂಲದವಳೇನು ಯುವತಿ, ಬೆಂಗಳೂರು ಮೂಲದ ಯುವಕ, ಇಬ್ಬರು ಅನ್ಯ ಧರ್ಮದವರು. ಯುವತಿ ಅವ್ನು ಮದುವೆ ಆಗ್ಯಾಳ, ಎಲ್ಲ ಮಾಡ್ಯಾಳ, ಎಲ್ಲ ಆಗ್ಯದ. ಈಗ ಒಂದು ಪಾಪು ಕೂಡ ಆಗ್ಯದ, ಒಂದು 2 ತಿಂಗಳದೇ 3 ತಿಂಗಳು ಹಸುಗೂ ಸಾಲಂತ. ಅವನು ಈಗ ಬಿಟ್ಟು ಹೋಗ್ಯಾನ, ಎಲ್ಲಿ ಹೋಗ್ಯಾನಂತೇನೆ ಗೊತ್ತಿಲ್ಲ ಅಂತ ಅವಳಿಗೆ. ಈಗ ಆ ಯುವತಿ ಏನು ಮಾಡ್ಬೇಕ್ರಿ, ಇತ್ತ ಕುಟುಂಬ ಇಲ್ಲ, ಇತ್ತ ಗಂಡ ಇಲ್ಲ, ಈಗ ರಸ್ತೆಗೆ ಬಂದು ನಿಂತಿದ್ದಾಳೆ. ಅವ್ರಿಗೆ ಯಾರು ನೋಡಬೇಕಾಗಾದ್ರೆ? ಅದಕ್ಕೆ ಹೇಳ್ತಿರೋದು, ವಿಚಾರ ಮಾಡಬೇಕು, ಜೀವನದ ಬಗ್ಗೆ ವಿಚಾರ ಮಾಡಬೇಕು. ಯಾರೇ ತಂದೆ ತಾಯಿಗಳಾಗಲಿ ಆಡದ ಮಕ್ಕಳಿಗೆ ಏನು ಕೆಟ್ಟದ್ದು ಬಯಸ್ಬೇಕಂತ ಯಾರು ಇರಲ್ಲ. ಏನೋ ಒಂದು ಒಳ್ಳೇದು ಮಾಡ್ಬೇಕಂತಲೇ ಅವ್ರದ್ದು ಮನಸ್ಥಿತಿ, ಅದಕ್ಕೋಸ್ಕರನೇ ಇರುತ್ತೆ. ಅದನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ಚೆಂದ ಆಗಬಾರ್ದು ಅನ್ನೋ ಉದ್ದೇಶ ಯಾರ್ದು ಇರಲ್ಲ. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಎದಕ್ಕೆ ಹೆಣ್ಣು ಸಿಗಲ್ಲ, ರೈತರಿಗೆ ಯಾಕೆ ಹೆಣ್ಣು ಸಿಗಲ್ಲ? ಇದೇ ಕಾರಣಕ್ಕೆ ಎಲ್ಲರೂ ಹೆಣ್ಣೆತ್ತವರು ನನ್ನ ಮಗನಿಗೆ ನನ್ನ ಮಗಳಿಗೆ ಗೌರ್ಮೆಂಟ್ ನೌಕರಿ ಇರಬೇಕು, ದೊಡ್ಡ ಮನೆ ಇರಬೇಕು, ಮನೆ ಮುಂದೆ ಕಾರ್ ಇರಬೇಕು, ಎಲ್ಲ ಇರಬೇಕು, ಆರಾಮ ಇರಬೇಕು, ಸಿರಿ ಸಂಪತ್ತಿ ಇರಬೇಕು ಅಂಥೇಳಿ ಹೆಣ್ಣೆತ್ತವ್ರು ಅದೇ ಯೋಚನೆನೇ ಮಾಡ್ಲಕತ್ತಾರೆ. ಅದಕ್ಕಾಗಿ ಎಷ್ಟೋ ಯುವಕರಿಗಿನ ಮದುವೆನೇ ಆಗಿಲ್ಲ. ಇದೇ ಕಾರಣನೇ, ಇದೇ ಕಾರಣಕ್ಕೋಸ್ಕರನೇ ಅವ್ರು ನಿಮಗೋಸ್ಕರ ನಿಲ್ಲ. ನಿಮ್ಮ ಎತ್ತ ತಂದೆ ತಾಯಿ ಹೆಣ್ಮಕ್ಳಿಗೆ ಸ್ಪೆಷಲ್ ಹೇಳ್ತಾ ಇರೋದು ನಿಮಗೋಸ್ಕರ ನಿಲ್ಲ. ಅವ್ರು ಮಾಡ್ತಾ ಇರೋದನ್ನೆಲ್ಲ ಒಂದು ಒಳ್ಳೆ ಮನೆ ಇರೋ ಹೊಲ ಜಮೀನು ಇರೋ ನೋಡೇ ಕೊಡ್ತಾರೆ. ಯಾಕಂತ ಬರೀ ನಿಮಗೂ ಅಷ್ಟು ಅರ್ಜೆಂಟಾಗಿ ನೀವು ಇದು ಮಾಡೋದು, ಈ ಥರ ಎತ್ತ ತಂದೆ ತಾಯಿಯವ್ರನ್ನ ನೋವು ಮಾಡೋದು, ದಯವಿಟ್ಟು ಈ ರೀತಿ ಮಾಡಬೇಡ್ರಿ. ಒಳ್ಳೆ ಭವಿಷ್ಯಕ್ಕಾಗಿ ತಂದೆ ತಾಯಿಗಳನ್ನ ಮಾತು ಕೇಳ್ರಿ. ಮುಂದಿನ ಜೀವನ